ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮಿ ವಿಲೇಜ್ ಕುಕಿಂಗಿಗೆ ಸ್ವಾಗತ. ನಾನು ಇವತ್ತು ಮಲೆನಾಡು ಸ್ಪೆಷಲ್ ಕೊಟ್ಟೆ ಕಡುಬು ಮಾಡಕ್ಕೆ ಬಂದಿನಿ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮೊದಲೇ ನನ್ನ ಚಾನಲ್ಗೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ನೋಡಿರಿ. ಮತ್ತೆ ತಡ ಬರ್ರಿ, ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ ಅಕ್ಕಿ ತೊಳೆದು ಒಣಸ್ಬೇಕು. ನೀರಿಗೆ ಹಾಕ್ಬೇಕಲ್ಲ ಅಕ್ಕಿನ. 15 kg ಅಕ್ಕಿ ಐತೆ. ಈ ತೊಳೆದು ಒಣಸ್ಕೋಬೇಕು. ಈಗ ನೋಡ್ರಿ, 2 ಅದನ್ನ ತೊಳೆದೋತು. ಈಗೆಲ್ಲ ಗೋಚ್ಕಿಂದೆಲ್ಲ ಒಣಸ್ಬೇಕು ಬಿಸಿಲಾಗೆ. ಬರಬ್ರಿ ಒಜ್ಜೈತೆ. ಇದನ್ನು ತೊಳೆದು ಒಣಸಿನಿ. ಇನ್ನೊಂದು ಅರ್ಧ ಗಂಟೆ ಬೇಕು ಒಣಗಕ್ಕೆ. ಒಣಗಿದ ನಂತರ ಮಿಲ್ಲಿ ಹೋಗಿ ಜುರಿ ಜುರಿ ಹಿಟ್ಟು ಮಾಡಿಸ್ಕೊ ಬರಬೇಕು. ಈಗ ಫಸ್ಟ್ ಗಂಜಿ ಮಾಡ್ಕೋಬೇಕು. ಸಣ್ಣ ಅಕ್ಕಿ, ಕಡಿ ಅಕ್ಕಿ ತಗೊಬಂದಿನಿ. ಇದು ಅನ್ನದ ಥರ ಬೇಯಬೇಕು. ಗಂಜಿ ಆಗೋದ್ರೆ ದಪ್ಪಗೆ. ಕಡುಬಿಗೆ ಗಂಜಿ ರೆಡಿ ಆಗ್ತೈತಿ. ಅಷ್ಟರೊಳಗೆ ಬಾಳೆ ಬಾಡ್ಸ್ಕಿನನ್ರಿ. ಬಾಳೆ ಬಾಡ್ಸ್ಕೋಬೇಕು. ಇದಾಗ ಗಂಜಿ ಇಟ್ಟಿದ್ದು ಬೆಂದೈತಿ. ಈ ಥರ ನೋಡ್ರಿ, ಈ ಥರ ಬೆಂದೈತಿ. ಈಗ ಅಕ್ಕಿ ಒಣ ಇಕ್ಕಿ ಬಂದ್ಕೊಂಡು ಇಷ್ಟು ಹಾಕಿ ಕಲಿಸ್ಬೇಕು. ಈ ತೊಣದ ನಂತರ ಈಗ ಅನ್ನ ಬೆಂದು ಗಂಜಿ ಆಗೈತಿ. ಈಗ ಮೆತ್ತಗೆ ಈಗ ಬೆಂದಿ ಸಾಕು, ಇಳಿಸಿಡ್ಕೋಬೇಕು. ನೋಡಿ, ತೊಳೆದಕ್ಕಿದಕ್ಕಿ ಹಿಂಗೆ ಒಣಗೈತಾ. ಇವಾಗ ಮಿಲ್ಲಿ ಹೋಗಿ ಹಿಟ್ಟು ಮಾಡಿಸಿ ಬರ್ಬೇಕು. ಜುರಿ 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 ಮಾಡಿಸ್ಕೊ ಬರ್ಬೇಕು. ನೋಡ್ರಿ, ಈ ಥರ ಬಾಳೆ ಕೊಟ್ಟೆ ಕಡ್ಕೋಬೇಕು. ಈ ಥರ ಕೊಟ್ಟೆ ರೆಡಿ ಮಾಡ್ಕಿ ಇದಕ್ಕೆ ಹಿಟ್ಟು ತುಂಬಿ ಬೇಸಕ್ಕೆ ಇಡ್ಬೇಕು. ಎಲ್ಲ ಹಿಂಗೆ ಕಡ್ಕೋಬೇಕು ನೋಡ್ರಿ, ಬಾಡಿಸಿ. ಇವತ್ತೊಂದು 60 ಕಡುಬು ಮಾಡ್ತೀನಿ. ಸ್ವಲ್ಪ ಮೆಂತೆ,
ಉದ್ದಿನ ಬೇಳೆ, ಕೊತ್ತಂಬರಿ, ಕೆಂಪಾಗಂಗೆ ಇಷ್ಟು ಹುರ್ಕೋಬೇಕು. ಇದಿಷ್ಟೊಂದು ಪುಡಿ ಮಾಡ್ಕೋಬೇಕು. ಆವಾಗ ತೊಳೆದಕ್ಕಿನ ಹಿಟ್ಟು ಮಾಡಿಸ್ಕಿ ಬಂದೀನಿ ಜುರಿ ಜುರಿನ. ಅದೇ ಈ ಥರ ಐತಿ. ಈ ಗಂಜಿ ಮಾಡ್ಕೊಂಡಿದ್ದಕ್ಕೆ ಈ ಸುರ್ಗ್ಬೇಕು. ಈಗ ಅವಾಗ ಅಕ್ಕಿ ಗಂಜಿ ಮಾಡ್ಕೊಂಡಿಲ್ಲ, ಈ ಹಿಟ್ಟನ್ನು ಗಂಜಿಗೆ ಸುರ್ಗ್ಬೇಕು. ಇದು ಉದ್ದಿನಬೇಳೆ ಸಾಂಬಾರ ಕೊತ್ತಂಬರಿ ಹುರ್ಕೊಂಡು ಪುಡಿ ಮಾಡ್ಕೊ ಬಂದಿದ್ನಲ್ಲ, ಅದನ್ನ ಈಗ ಹಾಕ್ತಾ ಇದ್ದೀನಿ. ಅರ್ಧ kg ದೊಡ್ಡ ರವೆ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಇದು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೋಬೋದು. ನೋಡಿ ಎಲ್ಲ ಮಿಕ್ಸ್ ಆಗಂಗೆ ಕಲಸ್ಕೋಬೇಕು. ಈ ಥರ ಕಲಸಿ ಒಂದು 5 ನಿಮಿಷ ಹಿಂಗೆ ನೆನೆಸಿಡ್ಬೇಕು. ಆಮೇಲೆ ಹೊಯ್ಯೋದು ಬಾಳಿಗೆ. ಇದು ಹಿಟ್ಟು ರೆಡಿ ಆಯ್ತು. ಈಗ ಬಾಳೆ ಬಾಡಿಸಿ ಕೊಟ್ಟೆ ಕಟ್ಟಿ ಇಟ್ಕೊಂಡಿನಿ. ಆ ಕೊಟ್ಟೆಗೆಲ್ಲ ಒಯ್ದು ಈಗ ಬೇಯಿಸಕ್ಕೆ ಇಡ್ಬೇಕು. ಈ ಥರ ಕೊಟ್ಟೆ ಕಟ್ಟಿ ಇಟ್ಕೊಂಡಿನಿ. ಈಗ ಹೋಯ್ತಾ ಇದ್ದೀನಿ. ತುಂಬ ಇಲ್ಲ, ಮುಕ್ಕಾಲು ಒಯ್ದೀನಿ. ಬೆಂದು ಉಬ್ತವೆ, ತುಂಬ್ತವೆ ಎಲ್ಲ. ರುಚಿ ರುಚಿ ಎಲ್ಲ ಐಟಮ್ ಹಾಕಿನಲ್ಲ, ಡಬ್ಬ ಬೆಂದು ಉಬ್ತವೆ. ನೋಡ್ರಿ, ಹಿಟ್ಟಾಕಿ ಈ ಥರ ಕಟ್ಟಿನಿ ಎರಡು ಬದಿಗುವ. ಈ ಥರ ಎಲ್ಲ ರೆಡಿ ಆಯ್ತು ನೋಡ್ರಿ. ಕೊಟ್ಟೆ ಹೊಯ್ದು ಕಟ್ಟಿ ಎಲ್ಲ ಆಯ್ತು. ಇವಾಗ ದಳ್ಳೆ ಹಿಡ್ಕೊಂಡು ಇಡ್ಲಿ ಬೇಯಿಸ್ದಂಗೆ ಬೇಯಿಸಿರತ್ತು. ಸ್ವಲ್ಪ ನೀರು ಹಾಕಿನೇ ಅದ್ರ ಸಪೋರ್ಟಿಗೆ ಇದನ್ನ ಇಡ್ಬೇಕು. ಇದನ್ನಿಟ್ಟು ಈ ತಾಟ್ ಇಡ್ಬೇಕು. ಇದ್ರ ಲೆವೆಲ್ಲಿಗೆ ನೀರು ಹಾಕಿ ಕಡ್ಬಿಡ್ಬೇಕು. ಇದ್ರ ಮೇಲೆ ತಾಟ್ಕೊಂಡು ಕಡಿಮೆ ಇಡಿ. ಈ ಥರ ಯಾವ ಥರ ಇಟ್ಟಿರೋಡಿಲ್ಲ, ಅಡ್ಡ ಉದ್ದ ಎಲ್ಲ ನೀಟಾಗಿ ಹಿಂಗೆ ಇಟ್ಕೋಬೇಕು. ಪರವಾಗಿಲ್ಲ ಯಾವ ಕಡೆ ಇಟ್ಟರು. ನೋಡ್ರಿ, ಇಷ್ಟು ಕೊಡ್ಬೋದು. ದಳ್ಳೆ ಫುಲ್ಲಾಗೆ ಒಂದು 45 ಕಡುಬು ಆಗ್ಯಾವ. ಈಗ ಬೇಯಿಸ್ಬೇಕು ಬೆಂಕಿ ಒಟ್ಟಿ ದೊಡ್ಡಕ್ಕೆ. ಈ ಥರ ಬಾಳೆ ಹಾಕಿ ದಮ್ ಕಟ್ಬೇಕು. ಎಲ್ಲ ಸುತ್ತ ಸೈಡಿಗೆ ಬಾಳೆ ಹಾಕ್ಬೇಕು.
ಆಮೇಲೆ ತಾಟ ಮುಚ್ಚಬೇಕು. ಪಟ ಪಟ ಒಂಚೂರು ಬೆಂಕಿ ಒಟ್ರಿ. ಈ ಕಡೆ ಎಲ್ಲ ಕಡ್ಕೆ ಹಾಕಿ. ಸಣ್ಣ ಬೆಂಕಿ ಆದ್ರೆ ಸಾಕಾಗೋದಿಲ್ಲ, ಜಾಸ್ತಿ ಬೆಂಕಿ ಆದಷ್ಟು ಕಡುಬು ಬೇಗ ಬೇಯ್ತಾವೆ. 1 ತಾಸು ಬೇಕು ಕಡುಬು ಬೇಕೆ. ಪಟ್ ಅಂತ ಬೆಂಕಿ ಒಟ್ಬೇಕು. ಬರೀ ಉಸಿರಾಡ್ದಾಗಿದ್ದಂಗೆ ಒಂದು ದೊಡ್ಡ ಕಲ್ಲು ತರೋಗ್ರಿ, ಇದ್ರ ಮೇಲೆ ಹೇರಿಡೋಣ. ಇದು ಬೇಯಿಸಕ್ಕೆ ಇಟ್ಟಿನಿ. ಬೇಯಿಸಕ್ಕೆ 1 ತಾಸು ಬೇಕು. ಅಷ್ಟರೊಳಗೆ ಇದಕ್ಕೆ ರುಚಿ ಆಗಂಗೆ ಚಿಕನ್ ಸಾರು ಮಾಡಬೇಕು. ಅದನ್ನ ಚಿಕನ್ ಸಾರು ಮಾಡ್ತೀನಿ ಕಡುಬಿಗೆ ಹಾಕಿ ತಿನ್ನೋಕ್ಕೆ. ಚಿಕನ್ ಸಾರು ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ ಬರ್ರಿ. ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ, ಕೊತ್ತಂಬರಿ, ಇದು ಚಕ್ಕೆ, ಲವಂಗ, ಜಾಯಿಕಾಯಿ, ಕಲ್ಲು ಎಲ್ಲ ಐಟಮು ಇದ್ದಾವೆ ಇದ್ರಾಗ. ಎಣ್ಣೆ, ಈರುಳ್ಳಿ, ಟೊಮೆಟೊ, ಅರಿಶಿನ ಪುಡಿ, ಖಾರ ಪುಡಿ, ಆ ಬೆಳ್ಳುಳ್ಳಿ ಎಲ್ಲ ಹುರಿದ ಐಟಮ್ ಇದು ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಹುಳಿ ಸಿಪ್ಪೆ, ಎಣ್ಣೆ, ಟೊಮೆಟೊ, ಈರುಳ್ಳಿ, ಚಿಕನ್, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಇವಾಗ ಬೇಯಿಸಕ್ಕಿಟ್ಟು 1 ತಾಸು ಆಯ್ತು. ಇವಾಗ ಇಳಿಸ್ತೀವಿ. ತೆಗಿರಲ್ಲ ಆ ಸೈಡ್.
ತೆಗ್ದವನು ಇರ್ತದೆ. ಮಸಾಲೆ ರೆಡಿ ಆಯ್ತು, ತಿರ್ಸ್ಕೊ ಬಂದೀನಿ. ಈಗ ಈ ಚಿಕನ್ ಸಾಂಬಾರಿಗೆ ಹಾಕೋದೀಗ. ಕೊತ್ತಂಬರಿ ಸೊಪ್ಪು, ನಿಮ್ಮ ಕಾಲಲ್ಲ ಹಿಂದೆ ಹಿಂದೆ ಇಲ್ಲಿ ಮೇಲೆ. ಏನೋ ಕಡುಬು ಕೋಳಿ ಸಾರು ಸಖತ್ತಾಗೈತಿ. ಹೆಂಗಂದ್ರೆ ಅಷ್ಟು ರುಚಿ ಆಗೈತಿ, ಹೇಳೋಕ್ಕಾಗೋದಿಲ್ಲ ಬಾಯಿ ಬಿಟ್ಟು. ಚಿಕನ್ ಸಾರಿಗೆ ಕಡುಬಿಗೆ ಸಖತ್ತಾಗೈತಿ ನೋಡಿ. ಕೊಟ್ಟೆ ಕಡುಬು ಮಾಡಿದ್ರೆ ಚಿಕನ್ ಸಾರೇ ಸೂಪರ್ ಆಕತಿ. ಎಲ್ಲದೂ ಕರೆಕ್ಟ್ ಆಗೈತಿ. ಎಂಥ ಸಖತ್ತಂದ್ರೆ ವಾವ್. ನೀವು ಯಾವಾಗಾರು ತಿಂದಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋನ ಯಾವ ಊರಿಂದ ನೋಡ್ತಾ ಇದ್ದೀರಿ ಒಂದು ಕಮೆಂಟ್ ಮಾಡಿರಿ. ನೀವು ಮನೆಗೆ ಒಂದ್ಸಲ ಮಾಡಿ ನೋಡ್ರಿ. ಹಾಗೆಯೇ ನನ್ನ ಚಾನಲ್ಗೆ ಲೈಕು ಶೇರು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗ್ರಿ. ಬೆಲ್ ಬಟನ್ ನೋಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಷ್ಟು ಬೇಕು ಅಂತ ಆಯ್ತಾ? ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮ ಮುಗಿದು ಇಲ್ಲಿಗೆ ಲಕ್ಷ್ಮಿ ವಿಲೇಜ್ ಕುಕಿಂಗ್ನವರು ಊಟ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಕಡುಬು ಮತ್ತು ಚಿಕನ್. ಹಾಗಾಗಿ ನಾವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ದೇವಲ್ಲ, ಹೌದು, ಅದಕ್ಕೆ ಲಕ್ಷ್ಮಿ ವಿಲೇಜ್ ಕುಕಿಂಗ್ ಅವರಿಗೆ ನಾವು ಶುಭಾಶಯವನ್ನು ಕೋರೋಣ. ಅವರ ಚಾನಲ್ ಒಂದು
ಅದ್ಭುತ ರೀತಿಯಲ್ಲಿ ನಮ್ಮ ದೇಶದಲ್ಲೇ ನಂಬರ್ 1 ಚಾನೆಲ್ ಆಗಿ ಬೆಳೀಲಿ ಅಂತ ನಾವು ಶುಭ ಹಾರೈಸೋಣ. ಎಲ್ಲರೂ ಲಕ್ಷ್ಮಿ ವಿಲೇಜ್ ಕುಕಿಂಗ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನೀವು ಪ್ರೋತ್ಸಾಹಿಸಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೇವೆ. ನಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮಕ್ಕೆ ಈ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಅವರಿಗೆ ನಾವು ಧನ್ಯವಾದ ತಿಳಿಸ್ತೇವೆ. ಜೈ ಎಲ್ಲರೂ ಜೈ ಅಂದ್ರೆ ಜೈ ಲಕ್ಷ್ಮಿ ವಿಲೇಜ್ ಕುಕಿಂಗ್ ಅವರಿಗೆ ಜೈವಾಗಲಿ, ಜೈವಾಗಲಿ.